ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಪಂಚಮದಲ್ಲಿರ್ತಕ್ಕಂಥ ಗುರು ಬದಲಾವಣೆ ಆಗ್ತಕ್ಕಂಥದ್ದು. ಸ್ವಲ್ಪ ಸಮಯ ಗುರುಬಲ ಇರೋದಿಲ್ಲ. ಶುಭ ಕಾರ್ಯಗಳಿಗೆ ಸ್ವಲ್ಪ ಲೇಟ್ ಆಗ್ತದೆ. ಜನ್ಮಶನಿ ಪರಿಹಾರ ಆಗಿದೆ, ಹೋದ ತಿಂಗಳು ಹೇಳಿದ್ದೇನೆ. ಶನಿ ಮತ್ತು ಶುಕ್ರರ ಅನುಕೂಲ ಇರತಕ್ಕಂಥ ತಿಂಗಳು. ಕಲಾವಿದರಿಗೆ, ಸಂಗೀತಗಾರರಿಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಸ್ನಲ್ಲಿ ಇರೋರಿಗೆ, ಮದುವೆ ವಿಷಯದಲ್ಲಿ ಓಡಾಡ್ತಾ ಇರ್ತಕ್ಕಂಥವರಿಗೆ, ಬೇರೆ ಸಂಬಂಧಗಳಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಇವರಿಗೆಲ್ಲ ಅನೇಕ ಅನುಕೂಲ, ಅವಕಾಶ, ಮದುವೆ ಆಗೋದು, ಸಂತಾನವಾಗೋದು, ಅಥವಾ ಹೊಸ ಕೆಲಸ ಶುರು ಆಗೋದು, ಇಲ್ಲದೇ ಇರೋ ಖಾಲಿ ಇದ್ದ ಸಮಯವು ಏನೋ ಒಂದು ಕೆಲಸ ಬಂದು ತುಂಬತಕ್ಕಂಥದ್ದು, ಇವೆಲ್ಲ ಬದಲಾವಣೆ ಮಕರ ರಾಶಿಯವರಿಗೆ ವಿಶೇಷವಾಗಿ ತೆರ್ಕೊಳ್ತದೆ. ಸರ್ಕಾರಿ ಕೆಲಸಗಳು, ಸರ್ಕಾರಕ್ಕೆ ಸಂಬಂಧ ಇರತಕ್ಕಂತಹ ಕಾಂಟ್ರಾಕ್ಟ್ ಕೆಲಸಗಳಲ್ಲಿರ್ತಕ್ಕಂಥವರಿಗೆ ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಅವಕಾಶ ಆಗೋದು ಮಕರ ರಾಶಿಯವರಿಗೆ. ಆರೋಗ್ಯವು ಸುಧಾರಿಸ್ತಕ್ಕಂಥದ್ದು. ಭಾಳ ಒಳ್ಳೆಯ ತಿಂಗಳಿದೆ ಮೇ ತಿಂಗಳು. ಕುಜನ ಒಂದು ನೀಚಚಾರ ಸಪ್ತಮದಲ್ಲಿ ಇರುವುದರಿಂದ ಸುಬ್ರಹ್ಮಣ್ಯ ದೇವರ ಮತ್ತು ನಾಗದೇವರುಗಳ ಆರಾಧನೆಯನ್ನು, ಅಭಿಷೇಕ ಸೇವೆಯನ್ನು, ಪ್ರಸಾದ ಸೇವೆಯನ್ನು ಆಗಾಗ ಮಾಡ್ತಾ ಹೋಗೋದು ಅಥವಾ ಮೇ ತಿಂಗಳಲ್ಲಿ ವಿಶೇಷವಾಗಿ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯ ದೇವತಾನುಗ್ರಹ ಮಕರ ರಾಶಿಯವರಿಗೆ. ಕುಂಭರಾಶಿ ಮೇ ತಿಂಗಳಲ್ಲಿ ಗುರುವಿನ ಅನುಕೂಲವನ್ನು ಪಡಿತಕ್ಕಂಥದ್ದು. ಪಂಚಮ ಗುರುವಿನ ಅನುಕೂಲ. ಅದು ಪದೇ ಪದೇ ಪಂಚಮ ಗುರು ಬರೋದಿಲ್ಲ. 9ನೇ ಗುರು, ಪಂಚಮ ಗುರು ಬಹಳ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಬಹಳ ವಿಶೇಷವಾಗಿರ್ತಕ್ಕಂಥ ದೈವಬಲ ಅಂತ. ನಾವೆಲ್ಲರೂ ದೈವಬಲ ಅಂತೀವಿ. ಗುರುಬಲ ಅಂದರೆ ದೈವಬಲ ಅಂತಲೂ ಹೇಳ್ತೇವೆ. ಆದರೆ ಯಾವಾಗ ಪಂಚಮಕ್ಕೆ ಗುರು ಬರ್ತಾನೋ ನಿಜವಾದ ದೈವಬಲ ಅದೇ. ದೈವಬಲ ಅಂದರೆ ಏನು? ಜನ ಅಂದ್ಕೊಂಡಿರ್ತಾರೆ, ಒಳ್ಳೆ ದುಡ್ಡು ಕಾಸು ಬರೋದು, ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಬೆಳ್ಳಿ ಬಂಗಾರ ತೊಗೊಳ್ಳೋದು, ಟ್ರಿಪ್ ಹೋಗೋದು, ಇದೆಲ್ಲ ಚೆನ್ನಾಗಿ ನಡೀತಾ ಇದ್ದರೆ ಗುರುಬಲ ಅಂತಂತ ಜನ ಅಂದ್ಕೊಂಡಿರ್ತಾರೆ. ಹೌದು, ಗುರುಬಲವೇ ಅದೆಲ್ಲ. ಆದರೆ ದೈವಬಲ ಅಂತಂತ ಅರ್ಥ ಅಲ್ಲ ಅದು. ದೈವಬಲ ಅಂತಂದರೆ ನಮ್ಮ ಮನಸ್ಸು, ನಮ್ಮ ಚಿತ್ತ ದೇವರ ಕಡೆಗೆ ಹೋಗಬೇಕು, ಅದು ದೈವಬಲ. ಅದರಿಂದ ವಿಶೇಷವಾಗಿರ್ತಕ್ಕಂತಹ ತೇಜಸ್ಸು, ಕಾಂತಿ, ಜ್ಞಾನ, ಜೀವನದ ಮೇಲೆ ಇರ್ತಕ್ಕಂಥ ಉತ್ಸಾಹ ಅಥವಾ ನಂಬುಗೆ, ಒಬ್ಬರಿಗೆ ಉಪಕಾರವಾಗ್ತಕ್ಕಂತಹ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸು, ಇದೆಲ್ಲ ಬರ್ತಕ್ಕಂಥದ್ದು ಪಂಚಮದ ಶುಭಗ್ರಹನಿಂದ. ಪಂಚಮದಲ್ಲಿ ಗುರು ಬಂದಾಗ ಈ ರೀತಿಯ ದೈವಬಲ ಬರ್ತದೆ ಅಂತಂತ ತಿಳ್ಕೊಳ್ಬೇಕು. ಹಲವರಿಗೆ ಭಕ್ತಿ ಆಗ್ತಕ್ಕಂಥದ್ದು, ವಾಸವು ಬದಲಾಗ್ತಕ್ಕಂಥದ್ದು, ಗುರುವಿನ ದರ್ಶನವಾಗ್ತಕ್ಕಂಥದ್ದು, ಗುರುಗಳ ಸೇವೆ ದೊರಕತಕ್ಕಂಥದ್ದು. ನಾವೇನೋ ಹೇಳ್ತೀವಿ ನೀವು ಹೋಗಿ ಗುರು ಸೇವೆ ಮಾಡಬೇಕು ಅಂತಂತ, ಆದರೆ ಬರೆದಿರ್ಬೇಕಲ್ಲ. ಪುರಂದರ ವಿಠ್ಠಲನ ಭಜಿಸೋದು ನರಚಿತ್ತ, ದುರಿತವ ಕಳೆವುದು ಹರಿಚಿತ್ತವಯ್ಯ ಅಂತ. ನಾವು ಬಯಸಿಬಿಟ್ರೆ ಸಾಲಲ್ಲ, ಅದು ಭಗವಂತನೂ ಅದಕ್ಕೆ ಕೂಡಬೇಕು, ಅದು ದೈವಯೋಗ ಅಂತಂತ. ಹಾಗಾಗಿ ದೇವರಲ್ಲಿ, ಗುರುಗಳಲ್ಲಿ ಮನಸ್ಸಾಗ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂತಹ ಮಾಸ ಮೇ ತಿಂಗಳು. ಕುಂಭರಾಶಿಯವರಿಗೆ ಮನಸ್ಸಿಗೂ ಶಾಂತಿಯನ್ನು ಕೊಡ್ತಕ್ಕಂಥದ್ದು, ಏನೋ ಒಂದು ಸಮಾಧಾನವನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಪಡಿತೀರಿ. ಮೇ ತಿಂಗಳಲ್ಲಿ ಅದರ ಅಲ್ಪ ಸ್ವಲ್ಪ ಅನುಭವಗಳು ನಿಮಗೆ ಆದೀತು. ಮುಂದೆ ಅದರ ಅನುಭವ ನಿಮಗೆ ಆದಾಗ ನಮಗೆ ಹೇಳಿ. ಜನ್ಮ ರಾಹುವಿನ ಅನುಕೂಲವಿಲ್ಲ. ಷಷ್ಠದಲ್ಲಿ ನೀಚ ಕುಜನ ಸಂಚಾರ ಇರತಕ್ಕಂಥದ್ದು. ನೀವು ಕೂಡ ಸುಬ್ರಹ್ಮಣ್ಯ ದೇವರ ಘೃತಾಭಿಷೇಕ, ನಾಗದೇವರಿಗೆ ತುಪ್ಪದ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅದರ ಪ್ರಸಾದವನ್ನು ಆಗಾಗ ತಗೊಳ್ತಕ್ಕಂಥದ್ದು, ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಮಂಗಳವಾರದಂದು ಬರೀ ಆ ಸುಬ್ರಹ್ಮಣ್ಯ ನಾಗದೇವರ ಪ್ರಸಾದ ಊಟವನ್ನು ಮಾತ್ರ ಮಾಡಿ ಒಪ್ಪತ್ತು ಮಾಡೋದು, ಇದೆಲ್ಲ ಮಾಡ್ತಾ ಹೋದಾಗ ತಪಸ್ಸಿದ್ಧಿ ಅಥವಾ ಆಂತರಿಕವಾಗಿರ್ತಕ್ಕಂತಹ ದೇವತಾ ಶಕ್ತಿ ಸಂಕಲ್ಪ ಸಿದ್ಧಿ ಆಗ್ತದೆ ಕುಂಭರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.